ಅಯ್ಯೋ, ನನ್ನ ಮಗ ಇನ್ನೂ ಬಂದೇ ಇಲ್ವಲ್ಲ. ಎಲ್ಲೋದ್ನೋ ಏನೋ. ಈ ದೇವ್ದಂತ ಮನೆಯಲ್ಲಿ ಒಬ್ಳೆ ಸಾಯ್ತಾ ಇದ್ದೀನಿ. ಈ ಶರ್ಮಿಳಾನು ಬಂದಿಲ್ಲ, ನನ್ನ ಮುದ್ದಿನ ಸೊಸೆ ಶೋಭಾನು ಬಂದಿಲ್ಲ. ಅಲ್ಲ, ಎಲ್ಲರಿಗೂ ಏನಾಯ್ತು? ಯಾಕೆ ಈ ಥರ ನನ್ನ ಒಬ್ಳನ್ನೇ ಬಿಟ್ಟೋಗ್ಬಿಟ್ಟಿದ್ದಾರೆ? ನನಗೆ ಯಾವತ್ತೂ ಇಷ್ಟು ಬೇಜಾರಾಗಿರ್ಲಿಲ್ಲ, ಆದರೆ ಇವತ್ತು ಎಷ್ಟು ಬೇಜಾರಾಗ್ತಾ ಇದೆ ಅಂತಂದರೆ ಹೇಳೋಕ್ಕೆ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ಬರೀ ಕೆಟ್ಟ ಕೆಟ್ಟ ಕನಸು, ಏನೋ ಕೆಟ್ಟದಾಗುತ್ತೆ ಅನ್ನೋ ಮುನ್ಸೂಚನೆ. ಅಮ್ಮ, ಅಮ್ಮ ಎಲ್ಲಿದೆಯಾ? ಅಮ್ಮ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಬಿಡು, ನನಗೇನಾದ್ರೆ ನಿನಗೇನು? ಅಮ್ಮ, ಯಾಕಮ್ಮ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದೀಯಾ? ಓ, ನೆನ್ನೆ ಆ ಥರ ಮಾತಾಡಿದೆ ಅಂತ ನಿನ್ಗೆ ಬೇಜಾರಾಯ್ತಾ? ಸಾರಿ ಅಮ್ಮ. ಏನಮ್ಮ, 10:30 ಆಯ್ತಾ ಬಂತು? 10:30 ಆದರೂ ಇನ್ನೂ ಇದೇ ಥರ ಅಳ್ತಾ ಕೂತಿದೀಯಾ? ಏನಾಯ್ತು? ಎಲ್ಲಿ ಅಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ, ಆಮೇಲೆ ನಿನ್ನ ಮುದ್ದಿನ ಸೊಸೆನೂ ಕಾಣಿಸ್ತಾ ಇಲ್ವಲ್ಲ? ನಿನ್ಗೆ ಯಾಕದೆಲ್ಲ? ಬಿಡು, ನನ್ನ ದಾರಿ ನಾನು ನೋಡ್ಕೊತೀನಿ ಅಂತ ಹೋದಿಯಲ್ಲ ನಿನ್ನೆ. ಹಾಂ, ನನಗೆಷ್ಟು ಬೇಜಾರಾಯಿತು ಗೊತ್ತಾ? ಅಮ್ಮ, ನನ್ನ ನೋಡು. ಯಾಕಮ್ಮ, ಏನಾಯಿತು? ಶರ್ಮಿಳಾ, ನಿಮ್ಮ ಅಣ್ಣ ಮನೆಗೆ ಬಂದಿಲ್ಲ ಕಣೆ. ಅವನಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಆಗಿದೆ, ಫೋನೇ ಆನ್ ಆಗಿಲ್ಲ. ಇವಳು ನಿನ್ನ ಅತ್ತಿಗೆಗೆ ಫೋನ್ ಮಾಡಿದ್ರೆ ಅವಳು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ಓ, ನಿನ್ನ ಮುದ್ದಿನ ಸೊಸೆನಾ? ಕೇಳಬೇಕಾಗಿತ್ತು, ಗಂಡನ ಎಲ್ಲಮ್ಮ ಕಳಿಸಿದೀಯಾ ಅಂತ. ನನಗೆ ಗೊತ್ತಾ ಹೇಳು? ಶರ್ಮಿಳಾ, ಕೊಂಕು ಮಾತಾಡೋ ಟೈಮ್ ಅಲ್ಲ ಕಣೆ ಇದು. ನಿಮ್ಮ ಅಣ್ಣ ಕಾಣಿಸ್ತಾ ಇಲ್ಲ ಕಣೆ. ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ಅವ್ನು ಅಟ್ಲೀಸ್ಟ್ ಎಲ್ಲಾದರೂ ಹೊರಗಡೆ ಹೋದ್ರೆ ಒಂದು ಫೋನಲ್ಲಾದರೂ ಹೇಳ್ತಾ ಇದ್ದ, ಅಮ್ಮ ಈ ಥರ ಹೊರಗಡೆ ಬಂದಿದ್ದೀನಿ, ಇವತ್ತು ಬರೋಕ್ಕಾಗಲ್ಲ ಅಂತ. ಅದೇ ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನನಗೆ ಯಾಕೋ ಭಯ ಆಗ್ತಿದೆ. ಅಯ್ಯೋ, ನೀನೊಬ್ಳು ಎದ್ರುಕೊಂಡು ನನ್ನನ್ನು ಎದುರಿಸ್ತಾ ಇದೀಯ. ಆದರೂ ನೀನು ಹೇಳೋದು ನೋಡಿದ್ರೆ ನನಗೂ ಯಾಕೋ ಏನಪ್ಪ ಆಯಿತು ಅಂತ ಅನ್ನಿಸ್ತಾ ಇದೆ. ಒಂದು ಕೆಲಸ ಮಾಡು, ಮಾವನಿಗೆ ಫೋನ್ ಮಾಡು. ಅಲ್ಲ, ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾವ ಆದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ, ಎಲ್ಲವನೇ ಏನು ಎತ್ತ ಅಂತ ವಿಚಾರಿಸ್ತಾರೆ. ಹಾಂ ಹೌದು ನೋಡು, ನನಗೆ ನೆನಪೇ ಇರಲಿಲ್ಲ. ಈಗಲೇ ನಮ್ಮ ಅಣ್ಣಂಗೆ ಫೋನ್ ಮಾಡ್ತೀನಿ. ಹಲೋ ಹಲೋ. ಹಾಂ ಹೇಳಮ್ಮ ಲಕ್ಷ್ಮಿ, ಏನಮ್ಮ ಸಮಾಚಾರ? ಚೆನ್ನಾಗಿದೆಯಾ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಅಣ್ಣ, ಅದ್ರ ಬಗ್ಗೆನೇ ಮಾತಾಡೋದಿಕ್ಕೆ ಮಾಡಿದೆ ಅಣ್ಣ. ಯಾಕಮ್ಮ ಲಕ್ಷ್ಮಿ, ಯಾಕೆ ಅಳ್ತಿರೋ ಥರ ಇದೆ? ಏನಾಯ್ತು? ಅಣ್ಣ, ನೆನ್ನೆ ಹೋಗಿರೋದು ಗಿರೀಶ್ ಇನ್ನ ಮನೆಗೆ ಬಂದಿಲ್ಲ ಅಣ್ಣ. ಏನಮ್ಮ ಹೇಳ್ತಾ ಇದೀಯ ನೀನು? ಎಲ್ಲಿಗೆ ಹೋಗಿದ್ದೇನೆ? ಫೋನ್ ಮಾಡಿ ಹೇಳಿಲ್ವಾ ಅವ್ನು ನಿನಗೆ? ಹೋಗ್ಬೇಕಾದ್ರೆ ಎಲ್ಲೋಗ್ತೀನಿ ಅಂತಲೂ ಹೇಳೋಗ್ಲಿಲ್ವಾ? ಇಲ್ಲ ಅಣ್ಣ, ನಾನು ನಿನ್ನೆ ಸಂಜೆಯಿಂದನೂ ಫೋನ್ ಮಾಡ್ತಾನೆ ಇದ್ದೀನಿ, ಆದರೆ ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಲ್ಲ, ಶೋಭನ್ ಕೇಳಬೇಕಾಗಿತ್ತು. ಶೋಭನ್ ಗೊತ್ತಿರುತ್ತೆ, ಶೋಭನ್ ಹತ್ರನಾದ್ರೂ ಹೇಳೋಗಿರ್ತಾನೆ. ಇಲ್ಲ ಅಣ್ಣ, ಅವಳಿಗೂ ಗೊತ್ತಿಲ್ಲ. ಅವಳೆಲ್ಲ ಅವಳ ಫ್ರೆಂಡ್ ಮನೆಯಲ್ಲಿ ಇದ್ದಾಳಂತೆ. ಏನು, ಫ್ರೆಂಡ್ ಮನೆಯಲ್ಲಿ ಇದ್ದಾಳಂತ? ಅಲ್ಲಮ್ಮ, ನಿನ್ನ ಮಗ ಕಾಣಿಸ್ತಾ ಇಲ್ಲ ಅಂತ ನೀನು ಫೋನ್ ಮಾಡಿದ್ರೆ ಅವಳು ಅಚ್ಚುಕಟ್ಟಾಗಿ ಫ್ರೆಂಡ್ ಮನೆಯಲ್ಲಿ ಇದ್ದಾಳ? ಎಂತ ಹುಡುಗಿ ಅವಳು? ಅವಳಿಗೆ ಏನು ಅನ್ಬೇಡ ಅಣ್ಣ, ಅವಳದೇನು ತಪ್ಪಿಲ್ಲ. ಅವಳು ಅವನ ಜೊತೆನಲ್ಲೇ ಹೋದ್ಲು. ಅವಳ ಫ್ರೆಂಡ್ ಮನೇಲಿ ಏನೋ ಪಾರ್ಟಿ ಇದೆ, ಫಂಕ್ಷನ್, ಬರ್ತ್ಡೇ ಪಾರ್ಟಿ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ದಾಳೆ. ಇವಾಗ ಬರ್ತಾಳೆ ಅಂತ ಅನ್ಸುತ್ತೆ. ಆದರೆ ಇವನೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರೋದು. ಸರಿ ಸರಿ ಇರಮ್ಮ, ನಾನು ನೋಡ್ತೀನಿ, ನಾನು ನೀನು ಕಾಲ್ ಮಾಡ್ತೀನಿ ಮತ್ತೆ. ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮಗ ಎಲ್ಲವನೇ ಅಂತ ನೋಡು. ಇರೋ ಬರೋ ಆಸ್ತಿ ಎಲ್ಲ ಅವನ ಹೆಸರಲ್ಲೇ ಬರ್ತು ಸತ್ತವನೇ ನನ್ನ ಗಂಡ. ಈಗ ಅವನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಆಯ್ತಾಯ್ತು, ನೋಡ್ತೀನಿ ಅನ್ನಲ್ಲ, ನೋಡ್ತೀನಿ ಇರು, ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಅಮ್ಮ, ಏನಂದ್ರು ಮಾವ? ಹೌದಾ, ಹಾಗಾದರೆ ನೋಡ್ತೀನಿ ಇರಮ್ಮ, ವಿಚಾರಿಸ್ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿದ್ರು. ಸರಿ ಬಿಡು, ನೀನು ಗಾಬರಿ ಆಗಬೇಡ. ಎಲ್ಲೋ ಹೋಗಿರ್ತಾನೆ, ಫೋನ್ ಮೋಸ್ಟ್ಲಿ ಚಾರ್ಜ್ ಇಲ್ಲದೆ ಇರ್ಬೋದು, ಇಲ್ಲ ಅವನಿರೋ ಕಡೆ ನೆಟ್ವರ್ಕ್ ಇಲ್ಲದೆ ಇರ್ಬೋದು, ಯಾರಿಗೆ ಗೊತ್ತು. ನೀನೊಳ್ಳೆ ಒಂದೇ ರಾತ್ರಿಗೇನೆ ಇಷ್ಟರ ಮಟ್ಟಿಗೆ ಅಳ್ತಾ ಕೂತಿದೀಯ. ಏನೋ ತಿಂಗಳಾನ್ಗಟ್ಲೆ ಹೋಗ್ಬಿಟ್ಟವ್ರೆ, ಎಲ್ಲೋ ಬರಲೇ ಇಲ್ಲಪ್ಪ ಅನ್ನೋ ಥರ. ಅಯ್ಯೋ, ನಿನಗೆ ಎಲ್ಲ ಅರ್ಥ ಆಗುತ್ತೆ ಇದೆಲ್ಲನೂ. ಬಿಡು ಹೋಗ್ಲಿ. ಸರಿ ಆಯಿತು, ನಾನು ಕೆಲಸ ಹುಡ್ಕೋಕೆ ಹೋಗಬೇಕು. ನಾನು ಹೋಗಿ ರೆಡಿ ಆಗ್ತೀನಿ. ಅಲ್ವೇ, ನೀನೆಲ್ಲೇ ಹೋಗಿದ್ದೆ ರಾತ್ರಿ ಎಲ್ಲ? ಅರೆ ರೇ ರೇ ರೇ, ಏನಮ್ಮ ನೀನು ನನ್ನ ಮೇಲೆ ಜೋರು ಮಾಡ್ತಾ ಇದೀಯಾ? ನಿನ್ನ ಸೊಸೆ ಎಲ್ಲ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಅವಳನ್ನೇನೋ ಒಂದು ಮಾತು ಕೇಳಲಿಲ್ಲ. ಮಗಳು ಬಿಟ್ಟು ಸಿಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನನ್ನ ಮೇಲೆ ಮಾತ್ರ ನೀನು ಪೌರುಷ ತೋರ್ಸೋಕೆ ಬರ್ತೀಯ. ಅವಳು ಹೇಳ್ಬಿಟ್ಟಾರು ಹೋಗಿದ್ದಾಳೆ, ನೀನು ಹೇಳ್ದೆ ಕೇಳದೆ ಹೋಗಿದೀಯಲ್ಲ. ನನಗೆ ಎಷ್ಟು ಗಾಬರಿ ಆಗಬೇಡ. ಒಂದು ಕಡೆ ಅವನು ಇಲ್ಲ, ಒಂದು ಕಡೆ ನೀನು ಇಲ್ಲ. ನೋಡು, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಸರಿನಾ? ಈಗ ನಾನು ರೆಡಿ ಆಗಬೇಕು. ನನಗೂ ಸುಮ್ಮನೆ ಕುತ್ಕೊಂಡ್ರೆ ಜೀವನ ಸಾಗೋದಿಲ್ಲ. ನಾನು ಕೆಲಸ ಹುಡುಕ್ಬೇಕಮ್ಮ, ಜೀವನಕ್ಕೆ ಕೆಲಸ ಮಾಡಬೇಕಲ್ಲ. ಏನು ನಿನ್ನ ಮಗ ನಿನ್ನ ಸೊಸೆನೇ ಸಾಕ್ತಾರೆ ಅಂತ ಕಾಯ್ಕೊಂಡು ಕೂತಿರೋಕ್ಕಾಗೋದಿಲ್ವಲ್ಲ. ಸರಿ, ಏನಾದರೂ ಮಾಡ್ಕೊ. ನೀನು ಹೇಳಿದ ಮಾತೇನಾದರೂ ಕೇಳ್ತೀಯಾ? ಕೇಳಿದೆ ಏನೋ ಒಳ್ಳೇದು ಹೇಳು, ಕೇಳ್ತೀನಿ. ನೋಡು, ಈಗ ಮಾತಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಬಾ, ನೀನು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನು. ಸರಿ ಆಯಿತು, ಹೋಗು, ನೀನು ತಿಂಡಿ ತಿನ್ನೋಗು, ನಾನು ಬರ್ತೀನಿ. ಏನಂತೆ ನಿಮ್ಮ ತಂಗಿದು ಮತ್ತೆ? ಏನಿಲ್ಲ, ಅವಳ ಮಗ ನಿನ್ನೆ ಹೋದ ನಿನ್ನ ಮನೆಗೆ ಬಂದಿಲ್ವಂತೆ.
ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆಯಂತೆ. ಅದಕ್ಕೆ ನೀನೇನಾದರೂ ನೋಡ್ತೀಯಾ, ಎಲ್ಲಾದರೂ ಹುಡುಕಿಸ್ತೀಯ ಅಣ್ಣ, ಏನೋ ಎತ್ತ ವಿಚಾರಿಸೋಣ, ನನಗೇನು ಗೊತ್ತಾಗ್ತಿಲ್ಲ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ಕಳ್ದೋಗೋದಕ್ಕೆ ಅವನೇನು ಚಿಕ್ಕ ಮಗು ಅಲ್ಲ ತಗೊಳ್ಳಿ. ಹೌದು, ನನಗೆ 2 ಮದುವೆ ಮಾಡ್ಕೊಂಡವನೇ, 2 ಮದುವೆ. ಒಬ್ಳು ಹೆಂಡತಿ ಗೊತ್ತಿಲ್ದಂಗೆ ಇನ್ನೊಬ್ಳು ಹೆಂಡತಿ, ಒಂದು ಮಗು ಬೇರೆ ಐತೆ. ಅಯ್ಯೋ, ಇವ್ರದೆಲ್ಲ ಬರೀ ಇದೇನೇನೆ. ಈಗಾಗಲೇ ಒಂದ್ಸರಿ ಹೋಗಿ ಅನ್ಭವಿಸ್ಬಿಟ್ಟು ಬಂದಾಗೈತೆ. ನನ್ನ ಜನ್ಮದಲ್ಲೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರ್ಲಿಲ್ಲ. ನಿನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ವಾರಗಟ್ಲೆ ಪೊಲೀಸ್ ಸ್ಟೇಷನ್ ಕೊಳೆಯ ಹಂಗಾಯ್ತು ನನ್ನ ಜೀವನ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಅವ್ರ ಸುದ್ದಿಗೆ ಹೋಗೋದು ಬೇಡ ನಾವು. ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಏನೇ ನೀನು ಹಾಗೆ ಅಂತೀಯಲ್ಲ, ಎಷ್ಟೇ ಆದರೂ ನನ್ನ ತಂಗಿ ತಾನೆ. ನಾನು ಇವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂತಂದರೆ ಕಾರಣ ಅವಳೇನೇನೆ. ಅದಕ್ಕೆ ಅಲ್ಲ, ಅಪ್ಪ ಹಾಕೋದು ಆಲದ ಮರ ಅಂತ ಹೇಳ್ಬಿಟ್ಟು ಅದಕ್ಕೆ ನೇಣು ಹಾಕೊಳಕ್ಕಾಗುತ್ತಾ? ನೋಡ್ರಿ, ನಮಗೆ ಅವ್ರ ಸುದ್ದಿನೇ ಬೇಕಾಗಿಲ್ಲ. ಅವಳ ಮಗ ಎಲ್ಲೂ ಹೋಗಿರೋದಿಲ್ಲ, ವಾಪಸ್ ಮನೆಗೆ ಬರ್ತಾನೆ. ಎಲ್ಲೋ ಹೋಗಿರ್ತಾನೆ ಸ್ವಿಚ್ ಆಫ್ ಮಾಡ್ಕೊಂಡು. ಅದಕ್ಕೆ ಯಾಕೆ ಗಾಬರಿ ಆಗಬೇಕು? ನೋಡಿ, ನಾನು ಹೇಳ್ತಾ ಇರೋದು ನಮ್ಮ ಒಳ್ಳೇದಕ್ಕೇನೆ. ಮತ್ತೆ ಹೋಗಿ ಅವ್ರ ಸಂಸಾರ ಜಂಜಾಟದಲ್ಲಿ ಮತ್ತೆ ಮುಳುಗಿ ಅಲ್ಲಿ ಏನಾದರೂ ಸಮಸ್ಯೆ ಆಗಿ ನಮ್ಗೆ ತೊಂದರೆ ಆಗುತ್ತೆ ಅಂತಂದರೆ ಯಾಕೆ ಬೇಕ್ರಿ ಅಂತಾರೆ ಸಹವಾಸ? ನಮ್ಮ ಪಾಡಿಗೆ ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿದ್ದೀವಿ ತಾನೆ. ನಮ್ಗೇನು ಕಮ್ಮಿ ಆಗಿದೆ? ದೇವ್ರು ನಮಗೆಲ್ಲನೂ ಹೆಚ್ಚಾಗೆ ಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೊಳೆ ಅಂತ ಹಣೆ ಬರ ನಮಗೇನು ಬೇಡ ರೀ. ಅವ್ರ ಸಮಾಚಾರನೇ ನಮ್ಗೆ ಬೇಕಾಗಿಲ್ಲ. ಹಾಗೇನಾದರೂ ಬೇಕು, ಹೆಲ್ಪ್ ಬೇಕು ಅಂತ ಅಂದರೆ ಬರಲಿ, ಲಕ್ಷ್ಮಿ ಮನೆಗೆ ಬರಲಿ, 4 ದಿನ ಮನೇಲಿರಲಿ, ಆರಾಮಾಗಿರಲಿ, ನೋಡ್ಕೋತೀನಿ ನಾನು. ತವ್ರ ಮನೆಯಲ್ಲಿ ಇದ್ದು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅವ್ರ ಮನೆಗೆ ಅವ್ರು ಹೋಗಲಿ. ಅದನ್ನು ಬಿಟ್ಟು ನಮ್ಮ ಮನೆಗೆ ಬಂದು ನನಗೆ ಸಹಾಯ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಂದರೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಆಯಿತು ಆಯಿತು ಆಯಿತು, ಸರಿ ಆಯಿತು. ನನಗೇನು ಪೊಲೀಸ್ ಸ್ಟೇಷನಲ್ಲಿ ಕೊಳಿಬೇಕು ಅಂತ ಇತ್ತ ಹೇಳು. ಏನೋ ಆಗೋಯ್ತು ಬೈ ಮಿಸ್ಟೇಕಾಗಿ. ಅದನ್ನೇ ಎಷ್ಟು ಸರಿ ಹೇಳ್ತೀಯಾ? ಅದನ್ನೇ ಎಷ್ಟು ಸರಿ ಹೇಳ್ತೀಯಾ ಅಂತಂದರೆ ನನಗಾಗಿದ್ದ ಅವಮಾನ, ನಾವು ಅನುಭವಿಸಿದ ಶಿಕ್ಷೆ, ಅದನ್ನು ಮರೆಯೋಕ್ಕಾಗುತ್ತೇನ್ರಿ? ಈ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ ಅದನ್ನು. ಸರಿ ಸರಿ ಬಿಡು, ಹೋಗ್ಲಿ. ಎಲ್ಲಿ ನಿನ್ನ ಮಗಳು ಕಾಲೇಜ್ಗೆ ಹೋದ್ಲಾ? ನಿಧಿ ಬೆಳಿಗ್ಗೆನೇ ಹೋದ್ಲಲ್ಲ ಕಾಲೇಜ್ಗೆ. ಅವಳಿಗೊಂದು ಒಳ್ಳೆ ಕಡೆ ಗಂಡು ಹುಡುಕಿ ಮದುವೆ ಮಾಡಬೇಕು ನೋಡು. ಹೌದು ರೀ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ನಿಧಿಗೆ ಎಲ್ಲಾದರೂ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕು ಅಂತ. ನೋಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ಅಥವಾ ಗೊತ್ತಿರೋರ ಕಡೆನೋ ಎಲ್ಲಾದರೂ ತುಂಬ ರಿಚ್ ಆಗಿರೋರು ಯಾರಾದರೂ ಇದ್ದರೆ ನೋಡಿ ಮದುವೆ ಮಾಡೋಣ. ಇಂಥ ಕಾಂಜಿ ಪಿಂಜಿಗಳಿಗೆಲ್ಲ ಕೊಟ್ಟು ಮದುವೆ ಮಾಡೋದು ಬೇಡ. ಇವಾಗೇನೋ ಹೆಣ್ಮಕ್ಳಿಗೆ ಡಿಮ್ಯಾಂಡು ಅಂತ, ಏನು ಹೆಣ್ಮಕ್ಳೇ ಸಿಗ್ತಾ ಇಲ್ಲ ಮದುವೆ ಆಯ್ತೀನಿ ಅಂತ ಅಂದರೆ. ಅಂಥದ್ರಲ್ಲಿ ನನ್ನ ಮಗಳು ಬಂಗಾರದಂಗೆ ಐತೆ. ಅವಳಿಗೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡಬೇಕು ನೋಡಿ. ಹ್ಞೂ ನನಗೂ ಗೊತ್ತು ಬಿಡು. ಎಷ್ಟೇ ಆದರೂ ನನ್ನ ಮಗಳು ತಾನೇ. ನಾನು ಹಂಗೆ ಕಾಂಜಿ ಪಿಂಜಿಗೆಲ್ಲ ಕೊಡ್ತೀನ ಹೇಳು? ಹಂಗೇನಿಲ್ಲ, ಒಳ್ಳೆ ಕಡೆನೇ ನೋಡ್ತೀನಿ ಬಿಡು. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಲ್ಲೇ ಎಲ್ಲೋ ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡಿರ್ಬೇಕು ಬಿಡಿ. ಸರಿ ಆಯ್ತು. ಸರಿ, ಹಂಗಿದ್ರೆ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ ರೀ, ಆಯಿತು. ಇವಳೇನು ಒಳಗಡೆ ಅಡುಗೆ ಮನೇಲಿ ಸೇರ್ಕೊಂಡು ಏನು ಮಾಡ್ತಾವಳೆ ಅಂತ ಹೋಗಿ ಹುಸಿ ಹೊತ್ತಾಯ್ತಾ? ಇನ್ನೂ ಬರಲೇ ಇಲ್ವಲ್ಲ? ಏನು ಸಣಮಣ ಅಂತ ಗಂಟುಗಟ್ಟಲೆ ಅಲ್ಲೇ ನಿಂತಿರ್ತಾಳೆ. ಏ ಅನು ಅತ್ತೆ ಕರೆದ್ರೆ ಅತ್ತೆ? ಇಲ್ಲ, ಗಂಟ್ಲರ್ಕೊಂಡು ಕೂಗಿದೆ. ಎಷ್ಟೊತ್ತೆ? ಏನು ಅಡುಗೆ ಮನೆ ಸೇರ್ಕೊಂಡು ಏನು ಮಾಡ್ತಾ ಇದೆಯಾ? ಅದು ನಾವೆಲ್ಲ ಅರ್ಧ ಗಂಟೆ ಎಲ್ಲ ಕೆಲಸ ಚಕ ಅಂತ ಮುಗಿಸ್ಬಿಟ್ಟು ಹೊರಗಡೆ ಬಂದು ಕುತ್ಕೊಬಿಡವು. ಅಂತಂದ್ರೆ ನೀನು ಬೆಳಗಾನ ಕುತ್ಕೊಂಡು ಅದೇನು ಮಾಡ್ತಿರ್ತೀಯ ಕಾಣೆ ಅಡುಗೆ ಮನೇಲಿ. ಗಂಡ ಬಂದಾಗ ತೋರಿಸ್ಕೋಬೇಕಲ್ಲ. ಅಯ್ಯೋ, ನಾನು ಬೆಳಿಗ್ಗೆಯಿಂದ ಅಡುಗೆ ಮನೆ ಬಿಟ್ಟು ಕದಲೇ ಇಲ್ಲ, ಅಷ್ಟು ಕೆಲಸ ಮಾಡಿದೆ, ಇಷ್ಟು ಕೆಲಸ ಮಾಡಿದೆ ಅಂತ. ಅತ್ತೆ ಇಲ್ಲ ಅತ್ತೆ, ಹಾಗೇನಿಲ್ಲ. ಅದೇ ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರಲ್ಲ, ಅದಕ್ಕೆ ತಿಂಡಿ ಮಾಡಿ ಇಟ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ. ಅಲ್ಲ ಬಿಲಾಲಿ, ಅಲ್ಲ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನನ್ನ ಮಗನ ಕಿವಿಗೆ ತುಂಬಿ ನನ್ನ ಜೈಲಿಂದ ಬಿಡಿಸ್ಬಾರ್ದು ಅಂತ ಅನ್ಕೊಂಡಿದ್ದೆ ಅಲ್ವಾ ನೀನು? ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನನ್ನ ಮಗ ನಿನ್ನ ಒಪ್ಕೊಂಡು ಮದುವೆ ಮಾಡ್ಕೊಂಡಿರ್ಬೋದು, ಆದರೆ ನಾನು ಮಾತ್ರ ನಿನ್ನನ್ನು ಯಾವತ್ತೂ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ನಮ್ಮ ವಿರುದ್ಧ ಕತ್ತಿ ಮಸಿತೀಯಾ? ಶತ್ರು ಎಲ್ಲಿದ್ದಾರೆ ಅಂತ ಅಂದರೆ ಬಗಲ್ ಮೇ ಹೇ ಅಂತ ಜೊತೆಲೇ ಇದೆಯಾ ನೀನು? ಮೊದಲೇ ಗಾದೆನೇ ಐತೆ, ಕಳ್ಳರು ನಂಬಿದ್ರು ಕುಳ್ಳರು ನಂಬಾರ್ದು ಅಂತ. ಅತ್ತೆ ಹಂಗೆಲ್ಲ ಮಾತಾಡ್ಬಿಡಿ ಅತ್ತೆ, ನಾನೇನು ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ನೀನು ಏನೇ ಪ್ಲಾನ್ ಮಾಡಿದ್ರು, ಏನೇ ತಿಪ್ಪುರ್ಲಾಗ ಹಾಕಿದ್ರು ಈ ಮನೆಯಲ್ಲಿ ನನ್ನ ಮಾತೇ ನಡೆಯೋದು. ನನ್ನ ಮಗನೂ ಅಷ್ಟೇ, ನಾನು ಹಾಕಿದ ಗೆರೆನ ದಾಟಲ್ಲ ಅವನು. ನೀನೇನಾದರೂ ಕಲ್ಪನೆ ಮಾಡಿಕೊಂಡು ನನ್ನ ಗಂಡ ನಾನು ಹೇಳಿದ ಮಾತು ಕೇಳ್ತಾನೆ, ನಾನು ಅವನನ್ನು ನನ್ನ ಬೆರಳಲ್ಲಿ ಆಡಿಸ್ಬೋದು, ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಏನಾದರೂ ಅಂದ್ಕೊಂಡಿದ್ದೆ ಅಂತಂದರೆ ಅದನ್ನು ಇವತ್ತೇ ಮೈಂಡಿಂದ ಡಿಲೀಟ್ ಮಾಡಿಬಿಡು. ಯಾಕಂದರೆ ಈ ಮನೆಯಲ್ಲಿ ನನ್ನ ಮಾತು ನಡೆಯೋದು. ಆಯ್ತಾಯ್ತು, ಎಷ್ಟು ಸರಿ ಅತ್ತೆ ಅದನ್ನೇ ಹೇಳ್ತೀರಾ? ಈ ಮನೆಯಲ್ಲಿ ನಿಮ್ಮ ಮಾತೇ ನಡೆಯೋದು, ಆಯಿತಾ? ಈ ಮನೆಯಲ್ಲಿ ಬೇರೆ ಯಾರು ಅವ್ರವ್ರ ಓನ್ ಡಿಸಿಷನ್ ತಗೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲದೇ ಇರೋರು. ನೀವು ಕೀ ಕೊಟ್ಟರೆ ಕುಣಿಯೋ ಗೊಂಬೆಗಳು. ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ಅತ್ತೆ, ಏನತ್ತೆ ಆಯ್ತು ಇವಾಗ? ನೀವು ಜೈಲಲ್ಲಿ ಇದ್ದೀರಾ ಅಂತಂದರೆ ಯಾವ ಕಾರಣದ ಮೇಲೆ ನೀವು ಜೈಲಿಗೆ ಹೋಗಿದ್ರಿ?
ನೀವು ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಿದ್ರಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಹೇಳಿ? ಅದಕ್ಕೆ ಹೇಳಿದೆ ನನ್ನ ಗಂಡಂಗೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ, ಇವ್ರ ಸಾವಾಸನೇ ನಾವು ಬೇಡ, ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತವ. ಅಲ್ಲ, ಒಂದೊತ್ತಲ್ಲಿ ಗಂಜಿ ಕುಡಿದು ಬದುಕಿದ್ರು ನೆಮ್ಮದಿಯಾಗಿ ಬದುಕಬೇಕಂತೆ. ಹಿಂಗೆಲ್ಲ ಅನ್ನಿಸ್ಕೊಂಡು ಆಡಿಸ್ಕೊಂಡು ನೆಮ್ಮದಿ ಇಲ್ದಿರೋ ಜೀವನ ಯಾರಿಗೆ ಬೇಕತ್ತೆ? ಏನೇ ನಾಲ್ಗೆ ಹರಿ ಬಿಡ್ತಾ ಇದೀಯಾ? ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯ ಅಂತ ಗೊತ್ತಿದ್ಯಾ ನಿನ್ಗೆ? ಗೊತ್ತು ಅತ್ತೆ, ಗೊತ್ತು, ಚೆನ್ನಾಗೇ ಗೊತ್ತು. ಸೊಸೆನ ಗೋಳು ಹಿಕ್ಕೊಳ್ಳೋ ಅತ್ತೆ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ. ನೋಡೋ, ಬೇರೆ ಮನೆ ಮಾಡ್ತೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಏನಾದರೂ ಕನ್ಸ್ ಕಟ್ಕೊಂಡಿದ್ದೆ ಅಂತಂದ್ರೆ ಇವತ್ತೇ ಎಲ್ಲಾನು ಡಸ್ಟ್ಬಿನ್ಗೆ ಹಾಕ್ಬಿಡು. ಯಾವುದು ನಿರ್ವರ ಅಲ್ಲ ಅಷ್ಟೇ. ಬರ್ಲಿ ನನ್ನ ಮಗ, ಹೆಂಡ್ತಿನ ಹಿಂಗೇನೋ ಮಾತಾಡಕ್ ಬಿಡೋದು ಅಂತ ಕೇಳ್ತೀನಿ ಅವನಿಗೆ. ನೋಡಿ ಅತ್ತೆ, ನೀವೇನು ಹೇಳಿದ್ರು ಅಷ್ಟೇ, ನನ್ನ ಗಂಡನ ಹತ್ರ ನಾನು ಮಾತಾಡ್ಕೋತೀನಿ. ಅಲ್ಲ, ನಮ್ಮ ಕಷ್ಟ ಸುಖನ ಅವ್ರ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೋಬೇಕು? ಅಲ್ಲೇ ಏನು ಮರ್ಯಾದಿನೇ ಇಲ್ದಂಗೆ ಮಾತಾಡ್ತಾ ಇದೀಯಾ? ಮರ್ಯಾದೆ ಇರೋರ್ಗೆ ಕೊಡಬೇಕು, ಇಲ್ದೇ ಇರೋರ್ಗಲ್ಲ. ಬರ್ಲಿ ನನ್ನ ಮಗ, ಬರ್ಲಿ, ಇವತ್ತು ಮಾಡಿಸ್ತೀನಿ ನಿನಗೆ. ಏನಾದರೂ ಮಾಡ್ಕೊಳ್ಳಿ ಅತ್ತೆ. ಛೇ, ಈ ಲಕ್ಷ್ಮಿಯಿಂದ ಇವಳ ಹತ್ರ ಎಲ್ಲ ಮಾತು ಕೇಳಂಗಾಯ್ತು. ಹೆಂಗಿದ್ದೆ ನಾನು ಈ ಮನೆಯಲ್ಲಿ. ನಾನು ಒಂದು ಕಡ್ಡಿ ತೆಗೆದ ಕಡೆ ಇಡಬೇಡಿ ಅಂತ ಅಂದರೆ ಅದನ್ನು ಯಾರು ಮುಟ್ತಿರ್ಲಿಲ್ಲ, ಹಂಗಿತ್ತು. ನನ್ನ ಮಾತು ಅಷ್ಟು ನಡ್ಸ್ಕೊತಾ ಇದ್ರು. ಆದರೆ ಇವಾಗ ನನಗೆ ಎದುರು ಮಾತಾಡೋಂಗಾಗಿದ್ದಾಳೆ ನನ್ನ ಸೊಸೆ. ಇದಕ್ಕೆಲ್ಲ ಕಾರಣ ಆ ಲಕ್ಷ್ಮಿ ಸೊಸೆ ದೀಪ್ತಿ. ಬರಲಿ ನನ್ನ ಮಗ, ಬರಲಿ. ಈ ಸೊಸೆಗೆ ಬುದ್ಧಿ ಕಲಿಸ್ತೀನಿ. ಈ ಅನು ಯಾಕೋ ಹದ್ಮೀರ್ ಮಾತಾಡ್ತಾವಳೆ, ನನ್ನ ಮೇಲೇ ತಿರ್ಕೊಂಡು ಮಾತಾಡೋ ಅಷ್ಟು ಬೆಳೆದು ಬಿಟ್ಟಿದ್ದಾಳೆ. ಬರಲಿ ನನ್ನ ಮಗ, ಬರಲಿ ಮಾಡಿಸ್ತೀನಿ. ಬರಲಿ ಮಗಂಗೆ ಹೇಳ್ತಾಳಂತೆ, ಮಗಂಗೆ. ಅಲ್ಲ, ಇವಳೇನು ಸೊಸೆ ನಾನು ಇವಾಗ ನೋಡ್ಕೊತಿದ್ದಾಳಲ್ಲ, ಅದಕ್ಕೆ ಮಗಂಗೆ ಹೇಳ್ತಾಳಂತೆ. ಬರಲಿ ನನ್ನ ಗಂಡಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲ, ಅಮ್ಮನ ಮಾತು ಕೇಳ್ಕೊಂಡು ಹೆಂಡತಿ ಮೇಲೆ ಕೂಗಾಡೋದೊಂದು ಕಲ್ತಿದ್ದಾರೆ. ನಾನು ಯಾಕೆ ಎದುರ್ಕೋಬೇಕು? ನಂತರನೇ ಇವರು ಸೊಸೆಯಾಗಿ ಬಂದಿರುತ್ತಾನೆ. ಈ ಮನೆಯಲ್ಲಿ ಇವ್ರಿಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ನಾನು ಯಾಕೆ ಎದುರ್ಕೊಳ್ಳಿ? ಏನೇ ಅದು ಅಡುಗೆ ಮನೇಲಿ ಗುನುಗುನು ಅಂತ ಗುನುಗ್ತಾ ಇದೆಯಾ? ಹನುಮಾನ್ ಚಾಲೀಸ ಜಪ ಮಾಡ್ತಾ ಇದ್ದೆ. ಒಳ್ಳೇದಾಗ್ಲಿ, ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ. ಕೊಡ್ಲಿ, ಆ ದೇವರು ನಿನ್ಗೆ ಒಳ್ಳೆ ಬುದ್ಧಿನೇ ತಲೆಗೆ ಹಾಕ್ಲಿ. ಕಲ್ತಿರೋ ಬುದ್ಧಿ ಎಲ್ಲನೂ ಮರ್ತೋಗಂಗೆ ಮಾಡ್ಬಿಡ್ಲಿ. ಆಗ್ಲಿ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗಲಿ, ಕೆಟ್ಟ ಬುದ್ಧಿ ಇರೋರಿಗೆಲ್ಲ ಕೆಟ್ಟದೇ ಆಗಲಿ.